ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಠವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭೋ ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಈ ನೆಲದ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ನಿರಂತರವಾಗಿ ಆಶೀರ್ವದಿಸುತ್ತಿರುವ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ ಪುಣ್ಯ ಶ್ರವಣಕ್ಕಾಗಿ ಸಮ್ಮಿಲಿತರಾಗಿರುವಂಥ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಶಂಕರ ಭಗವತ್ಪಾದರ ಮೋಹ ಮುದ್ಗರವನ್ನು ಕುರಿತು ನಾವೆಲ್ಲ ಚಿಂತನವನ್ನು ಮಾಡ್ತಾ ಇದೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರಿ ಕರಣೆ. ನಮ್ಮನ್ನು ರಕ್ಷಣಾ ಮಾಡುವಂಥದ್ದು ಯಾವುದು? ನಮ್ಮನ್ನು ರಕ್ಷಣಾ ಮಾಡುವಂಥ ವಿದ್ಯೆಯ ಕಡೆಗೆ ನಮ್ಮ ಪ್ರಯಾಣ ನಡೆಯಬೇಕು ಅಂತ ಶಂಕರ ಭಗವತ್ಪಾದರ ಆಶಯ. ಅಧ್ಯಾತ್ಮದಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಎರಡು ಶಬ್ದಗಳ ಪ್ರಯೋಗ ಆಗ್ತದೆ. ತನ್ನನ್ನು ತಾನು ತಿಳಿಯೋದಕ್ಕೆ ಜೀವಿಯು ಬಳಸುವಂಥ ಮಾರ್ಗೋಪಾಯದ ಚಿಂತನೆಗಳಿಗೆ ವಿದ್ಯೆ ಅಂತ ಹೇಳ್ತಾರೆ. ಯಾವುದು ತನ್ನನ್ನು ಅರಿಯಲಿಕ್ಕೆ ಬಾರದೆ ಪ್ರಪಂಚದ ಎಲ್ಲ ವಸ್ತುಗಳನ್ನು ಕುರಿತು ಚಿಂತನೆ ಮಾಡಿದ್ರೂ ಅದಕ್ಕೆ ಅವಿದ್ಯೆ ಅಂತ ಹೇಳ್ತಾರೆ. ತನ್ನನ್ನು ತಿಳಿಯೋದಕ್ಕೆ ಯಾವುದು ಬರ್ತದಲ್ಲ ಅದು ನಿಜವಾದ ವಿದ್ಯೆ. ತನ್ನೇ ತಾನು ತಿಳಿಯದೆ ಹೋದರೆ ಇನ್ನೇನನ್ನು ತಿಳಿದರೂ ವ್ಯರ್ಥ ಅನ್ನುವಂಥ ಭಾವದಿಂದ ವಿದ್ಯೆಯ ಈ ಎರಡು ಪ್ರಕಾರಗಳನ್ನು ನೋಡ್ತೇವೆ. ನಮ್ಮನ್ನು ನಾವು ತಿಳಿಯೋದಕ್ಕೆ ಅನುಸರಿಸಬೇಕಾಗಿರುವಂಥ ಮಾರ್ಗೋಪಾಯಗಳನ್ನು ಕುರಿತು ಶಂಕರ ಭಗವತ್ಪಾದರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮಹತ್ವದ ಸೂತ್ರವೊಂದನ್ನು ಹೇಳ್ತಾರೆ. ಮೂಢಜಹೀಹಿ ಧನಾಗಮ ತೃಷ್ಣ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಮೊದಲನೆಯ ಚರಣದಲ್ಲಿ ಹೇಳ್ತಾರೆ. ಮೂಢ ಅನ್ನುವಂಥ ಶಬ್ದವನ್ನು ಇಲ್ಲೂ ಪ್ರಯೋಗ ಮಾಡ್ತಾರೆ. ಮೂಢ ಧನಾಗಮ ತೃಷ್ಣಾಂ ಜಹೀಹಿ, ನೀನು ಬಿಡಬೇಕಾಗಿರುವಂಥದ್ದದೆ, ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಏನು ತ್ಯಾಗ ಮಾಡಬೇಕು ಅಂದರೆ ಧನಾಗಮ ತೃಷ್ಣಾಂ. ತೃಷ್ಣ ಅಂದರೆ ತೃಷೆ. ತೃಷೆ
ಇಲ್ಲಿ ಯಾವ ತೃಷೆಯ ಬಗ್ಗೆ ಅವ್ರು ಮಾತಾಡ್ತಾರಂದ್ರೆ ಧನ ತೃಷೆಯ ಬಗ್ಗೆ ಮಾತಾಡ್ತಾರೆ. ಮನುಷ್ಯನಿಗೆ ಒಂದು ಸಹಜ ಸ್ವಭಾವ ಅದ, ಆತ ಸಂಪಾದಿಸಬೇಕು ಅನ್ನುವಂಥದ್ದು ಮನುಷ್ಯನ ನ್ಯಾಚುರಲ್ ನೇಚರ್. ಇಟ್ಸ್ ಅ ಇನ್ಬಿಲ್ಟ್. ಯಾವಾಗ ಜನ್ಮವೆತ್ತಿ ಬರ್ತೀವಿ ಅವಾಗಿಂದ ಆ ಭಾವ ಮನುಷ್ಯನಲ್ಲಿ ಮೂಡಿರ್ತದೆ. ಯಾವುದು ಖಾಲಿ ಇರ್ತದೆ, ಖಾಲಿ ಇದ್ದದ್ದನ್ನು ತುಂಬಬೇಕು ಅಂತ ಮನುಷ್ಯನ ಸಹಜ ಸ್ವಭಾವ. ಹೊಟ್ಟೆ ಖಾಲಿ ಆಯಿತು ಅಂದ್ರೆ ಹೊಟ್ಟೆ ತುಂಬಬೇಕು ಅಂತ ಅನ್ನಿಸ್ತದೆ. ತಲೆ ಖಾಲಿ ಇತ್ತು ಅಂದ್ರೆ ಆ ತಲೆಯೊಳಗೆ ಏನಾರ ತುಂಬಬೇಕು ಅಂತ ಅನಿಸ್ತದೆ. ಒಟ್ಟು ಯಾವುದನ್ನು ಖಾಲಿ ಬಿಡುವುದಕ್ಕೆ ಮನುಷ್ಯನಿಗೆ ಮನಸ್ಸಾಗಂಗಿಲ್ಲ. ತುಂಬಬೇಕು, ಸಂಪಾದಿಸಬೇಕು. ಸಹಜ ಮನೆಗೆ ಹೋದ ಒಳಗ ಅಂದ ತಕ್ಷಣನೇ ಮನಿ ನೋಡ್ತಾನ, ಮನಿಯೆಲ್ಲ ಖಾಲಿಯಾಗಿತ್ತು ಅಂದ್ರೆ ಅನಿಸ್ತದ ಮನಸ್ಸಿಗೆ ಈ ಮನಿಯೊಳಗ ಏನಾರ ಅಷ್ಟು ತುಂಬಬೇಕು, ಏನಾರಷ್ಟು ತುಂಬಬೇಕು ಅಂತ ಸಹಜ ಸ್ವಭಾವದಿಂದ ಪ್ರವೃತ್ತನಾಗಿರುವಂತಹ ಮನುಷ್ಯ ಸಣ್ಣ 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 ವಸ್ತುಗಳನ್ನು ತುಂಬುತ್ತಾ ಹೋಗ್ತಾನ. ಎಷ್ಟು ತುಂಬುತ್ತಾನಂದ್ರ ಮುಂದ ಆ ಮನಿಯೊಳಗ ತಾನ ಇರಾಕ್ ಬರ್ಲಾರ್ದಷ್ಟು ತುಂಬುತ್ತಾನ. ತುಂಬೋದಕ್ಕೆ ಬೇಡ ಅನ್ನಂಗಿಲ್ಲ. ಎಷ್ಟು ತುಂಬಬೇಕು, ಯಾವ ಮಿತಿಯೊಳಗೆ ತುಂಬಬೇಕು, ಆ ತುಂಬುವಿಕೆ ನನಗೆ ಆನಂದ ಕೊಡ್ತದೋ ಇಲ್ಲೋ ಅನ್ನುವಂಥ ಕುರು ಸದ್ಬುದ್ಧಿಂ. ಯಾವುದನ್ನ ನೀನು ಮನಿಯೊಳಗೆ ಸಂಪಾದನೆ ಮಾಡಕತ್ತಿದಿ, ಯಾವುದನ್ನ ಮನಸ್ಸಿನೊಳಗೆ ನೀನು ತುಂಬಾಕತ್ತಿದಿ, ಅದರ ಬಗ್ಗೆ ನಿನಗೆ ಸದ್ಬುದ್ಧಿ ಇರಲಿ. ವಿಚಾರ ಮಾಡಿ ತುಂಬು ಅಂತಾರೋ. ತುಂಬಕ್ಕೆ ಬೇಡ ಅನ್ನಂಗಿಲ್ಲ. ತುಂಬು, ವಿಚಾರ ಮಾಡಿ ತುಂಬು. ಏನನ್ನು ವಿಚಾರ ಮಾಡಿ ತುಂಬಬೇಕು? ತುಂಬಬೇಕು ಖರೆ, ಏನು ವಿಚಾರ ಮಾಡಬೇಕು? ಪ್ರಪಂಚದ ಎಲ್ಲ ವಸ್ತುಗಳನ್ನು ಒಂದು ಕಡೆಗೆ ಹಾಕಿ ವಿಚಾರ ಮಾಡಬೇಕು. ಯಾವುದರಿಂದ ನನ್ನ ಮನಸ್ಸಿಗೆ ಸಮಾಧಾನ, ಶಾಂತಿ, ಸಂತೃಪ್ತಿ ಪ್ರಾಪ್ತವಾಗ್ತದೆ ಅದನ್ನು ತುಂಬಬೇಕು. ಯಾವುದರಿಂದ ನನ್ನ ಮನಸ್ಸು ಚಂಚಲ ಆಗ್ತದೆ, ಯಾವುದರಿಂದ ನನಗೆ ದುಃಖ ಉಂಟಾಗ್ತದೆ, ಯಾವುದರಿಂದ ನನ್ನ ಅವನತಿ ಆಗ್ತದಲ್ಲ ಅಂಥದ್ದನ್ನು ನಾನು ದೂರ ಇಡಬೇಕು ಅನ್ನುವಂಥ ವಿವೇಕವನ್ನ ಬೆಳೆಸಿಕೊಳ್ಳಬೇಕು. ಅವರು ಮೂಢ ಜಹೀಹಿ, ತ್ಯಾಗ ಮಾಡು, ಗಿವ್ ಅಪ್, ಬಿಟ್ಟು ಬಿಡು. ಏನು ಬಿಡು ಅಂತ ಹೇಳ್ತಾರೆ? ಧನಾಗಮ ತೃಷ್ಣಾಂ. ಹಣದ ಬಗ್ಗೆ ನಿನಗೇನು ಒಳಗ ತೃಷೆ ತುಂಬಿಕೊಂಡದಲ್ಲ, ಇಲ್ಲಿ ಒಂದು ಸುಮ್ಮನೆ ಹಣ ಅಂತ ಒಂದು ಉದಾಹರಣೆಯನ್ನು ಹೇಳ್ತಾರೋ. ಮನುಷ್ಯನಿಗೆ ಕೇವಲ ಹಣದ ತೃಷೆ ಮಾತ್ರ ತುಂಬಿಕೊಂಡಿಲ್ಲ. ಡಿಸೈರ್ಸ್ ಹ್ಯಾವ್ ನೋ ಎಂಡ್. ಒಳಗ ಇರುವಂತ ಬಯಕೆಗಳಿಗೆ, ಬೇಕು ಬೇಕು ಅನ್ನುವಂಥ ಬಯಕೆಗಳಿಗೆ ಅದಕ್ಕೆ ಕೊನೆ ಅನ್ನುವಂಥದ್ದನೇ ಇಲ್ಲ. ಎಂದೂ ಅದು ಕೊನೆಯಾಗಂಗಿಲ್ಲ. ಬಹಳಷ್ಟು ಜನ ವಿಚಾರ ಮಾಡ್ತಾರೆ. ಮತ್ತ ಮನೆಯನ್ನ ತ್ಯಾಗ ಮಾಡಿ ಬಂದಿರ್ತಾರ, ತಪಸ್ವಿಗಳನ್ನೇ ಆಗಿರ್ತಾರ, ಅವರೆಲ್ಲ ತ್ಯಾಗ ಮಾಡಿ ಬಂದಿರ್ತಾರಲ್ಲ, ಅಂಥವ್ರಿಗಾರ ಮೋಕ್ಷ ಆಗ್ತದೇನು ಅಂತ ಬಹಳಷ್ಟು ಜನ ಕೇಳ್ತಾರೆ. ಅದು ಒಂದು ಪ್ರಶ್ನೆ. ಅದು ಗೃಹ ತ್ಯಾಗದ ನಂತರ, ಪತ್ನಿ ತ್ಯಾಗದ ನಂತರ, ಪುತ್ರ ವ್ಯಾಮೋಹ ತ್ಯಾಗದ ನಂತರ ಅಲ್ಲಿ ಹೇಳ್ತಾರ ಅವರು, ತ್ಯಾಗ ಅಂದ್ರೆ ಬರೀ ಒಂದೇ ಅಲ್ಲ. ಹಣದ ತ್ಯಾಗ ಮಾತ್ರ ಅಲ್ಲ, ಹೊನ್ನಿನ ತ್ಯಾಗ ಮಾತ್ರ ಅಲ್ಲ, ಮಣ್ಣಿನ ತ್ಯಾಗ ಮಾತ್ರ ಅಲ್ಲ, ಕೀರ್ತಿ ತ್ಯಾಗನು ಮಾಡಬೇಕು ಅಂತಾರೆ. ಪ್ರಾಪಂಚಿಕರಿಗೆ ಹೊನ್ನು ಮಣ್ಣುಗಳು ಮಾಯೆಯಾಗಿ ಕಾಡ್ತಿದ್ರೆ, ಅಧ್ಯಾತ್ಮ ಜೀವಿಗಳಿಗೆ ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ. ಮಾಯಾ ಪ್ರಾಪಂಚಿಕರಿಗೆ ಹೊನ್ನು ಮಣ್ಣಿನ ರೂಪದೊಳಗೆ ಕಾಡ್ತಿದ್ರೆ, ಅಧ್ಯಾತ್ಮವಾದಿಗಳಿಗೆ ಕೀರ್ತಿಯಾಗಿ ಕಾಡುತ್ತದಂತೆ. ಎಲ್ಲರೂ ತ್ಯಾಗ ಮಾಡಲೇಬೇಕು. ಧನಾಗಮದ ತೃಷ್ಣೆಯನ್ನು ಹೆಂಗ ತ್ಯಾಗ ಮಾಡು ಅಂತ ಹೇಳ್ತಾರೆ, ಹಾಗೆ ನನ್ನ ಆತ್ಮೋನ್ನತಿಗೆ ಪ್ರತಿಬಂಧಕವಾಗಿರುವಂಥ ಪ್ರತಿಯೊಂದನ್ನೂ ತ್ಯಾಗ ಮಾಡಬೇಕು. ಯಾವುದರಿಂದ ಪರಮಾತ್ಮನ ಸಾಮೀಪ್ಯಕ್ಕೆ ನಾನು ಹೋಗಲಿಕ್ಕೆ ಸಾಧ್ಯವಿಲ್ಲವೋ, ಯಾವುದು ನನ್ನನ್ನು ಅಲ್ಲಿ ಹೋಗಿ ಮುಟ್ಟುವುದಕ್ಕೆ ಬಂಧನವಾಗಿ ನಿಂತುಕೊಂಡದಲ್ಲ, ಅಂಥ ಪ್ರತಿಯೊಂದನ್ನು ತ್ಯಾಗ ಮಾಡಬೇಕು ಅನ್ನುವಂಥದ್ದು ಶಂಕರ ಭಗವತ್ಪಾದರ ಆಶಯ. ಜಹೀಹಿ, ತ್ಯಾಗ ಮಾಡು, ಅದನ್ನು ಬಿಟ್ಟು ಬಿಡು. ಅದರ ಬಗ್ಗೆ ನೀನು ಬಹಳಷ್ಟು ವ್ಯಾಮೋಹಿತನಾಗಬೇಡ.
ಯಾಕದ್ರಿಂದ ನನಗೆ ದುಃಖ ಅದ. ಯಾವುದು ನಿನಗೆ ಸದ್ಬುದ್ಧಿಯನ್ನು ಕೊಡುವಂಥದ್ದು, ಯಾವುದು ನಿನ್ನನ್ನು ಪರಮಾತ್ಮನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಅಧ್ಯಾತ್ಮ ವಿದ್ಯೆ ಅಂದ್ರೆ ಅಭಯವನ್ನ ನೀಡಬೇಕು. ನೋ ಫಿಲಾಸಫರ್ ಕ್ಯಾನ್ ಟೀಚ್ ಅನ್ಲಿವಿಂಗ್ ಅನ್ಹೆಲ್ದಿ ಲೈಫ್. ಯಾವ ತತ್ವಜ್ಞಾನಿಯಾಗಿರುವಂಥವನು ಆತ ಜೀವನ ಪದ್ಧತಿಯನ್ನು ಬಿಟ್ಟು ಏನನ್ನೂ ಉಪದೇಶ ಮಾಡಂಗಿಲ್ಲ. ಧನತ್ಯಾಗ ಮಾಡಬೇಕು ಅಂದ ತಕ್ಷಣ ಬಹಳಷ್ಟು ಜನರಿಗಂತದ ಜೀವನ ನಿಂತಿರೋದೇ ರೊಕ್ಕದ ಮ್ಯಾಲ. ರೊಕ್ಕನ ಇಲ್ಲಂದ್ರ ಮುಂದೆ ನಡೆಯುವುದು ಹೆಂಗ? ಅಂದ್ರೆ ತತ್ವಜ್ಞಾನಿಗಳಾಗಿರುವಂಥವ್ರು ಎಲ್ಲರೂ ಈ ಧನದ ವಿರೋಧಿಗಳು, ಹಣದ ವಿರೋಧಿಗಳು. ಹಣ ಮುಟ್ಟಬಾರದು ಅಂತ ಅವ್ರು ಉಪದೇಶ ಮಾಡ್ತಾರಂದ್ರೆ ಬದುಕು ನಡೆಯೋದು ಹೇಗೆ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಅವರಿಗೆ ಹಣದ ಬಗ್ಗೆ ವಿರೋಧ ಇಲ್ಲ, ಗಳಿಸುವಿಕೆಯ ಬಗ್ಗೆ ಅವರಿಗೆ ವಿರೋಧ ಇಲ್ಲ. ಯಾವುದನ್ನ ನೀನು ಮಿತಿ ಮೀರಿ ಗಳಿಸಿ ನೀನು ದುಃಖಕ್ಕೆ ಒಳಗಾಗ್ತೀಯಲ್ಲ ಅದರ ಬಗ್ಗೆ ಅವರಿಗೆ ಚಿಂತೆ ಇದೆ. ಗಳಿಸೋದಕ್ಕೆ ಬೇಡನ್ನಂಗಿಲ್ಲ, ಬಳಸೋದಕ್ಕೆ ಬೇಡನ್ನಂಗಿಲ್ಲ, ಉಳಿಸೋದಕ್ಕೆ ಬೇಡನ್ನಂಗಿಲ್ಲ. ಯಾವುದೂ ನಿನಗೆ ದುಃಖ ಕೊಡುವಷ್ಟು ನೀನು ಗಳಿಸಿಕೊಳ್ತೀಯಲ್ಲ ಅದರ ತ್ಯಾಗವನ್ನು ಮಾಡು ಅಂತ ಎಲ್ಲ ತತ್ವಜ್ಞಾನಿಗಳು ನಮಗೆ ಉಪದೇಶವನ್ನು ಮಾಡ್ತಾರೆ. ಮತ್ತೆ ನಾನು ಗಳಿಸುವಂಥ ಹಣದ ಬಗ್ಗೆ ಹೀಗಿರಬೇಕಲ್ಲ, ನನಗೆ ನಿರ್ಭಯತೆಯನ್ನು ತಂದು ಕೊಡಬೇಕು. ಸಾವಿನ ಬಗ್ಗೆ ಆಗಿರಬಹುದು, ಜೀವನದ ಬಗ್ಗೆ ಆಗಿರಬಹುದು, ಬದುಕಿನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳಲ್ಲಿ ನನ್ನನ್ನ ನಿರ್ಭೀತನನ್ನಾಗಿ ಮಾಡುವಂಥದ್ದು ಏನಿದೆಯಲ್ಲ ಅದು ನಿಜವಾಗಿರುವಂಥ ಸಂಪತ್ತು. ಅದನ್ನು ಸಂಪಾದನೆ ಮಾಡಬೇಕು, ನಿರ್ಭೀತಿಯಿಂದ ಬದುಕುವಂಥ. ನಾವು ಹಣ ಸಂಪಾದನೆ ಮಾಡಿದ್ ಬಹಳ ಚಲೋ ಶರೀರ ಸಂಪಾದನೆ ಮಾಡಿದ್ರು ಅಂದ್ರೆ ಬಹಳಷ್ಟು ಜನ ತಾಲೀಮ್ ತೆಗೆದು ಊಟ ಮಾಡಿ ಶರೀರ ಸಂಪಾದನೆ ಮಾಡ್ತಿರ್ತಾರೆ. ಎಂಥ ಸಂಪಾದನೆ ಮಾಡಿದ್ರು ಭರ್ತೃಹರಿಗಳು ಹೇಳ್ತಾರೆ, ಭೋಗೆ ರೋಗ ಭಯಂ, ಕುಲೇಶ್ ಚ್ಯುತಿ ಭಯಂ, ವಿತ್ತೇನ್ ನೃಪಾಲಾದ್ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ. ಎಲ್ಲವೂ ಭಯನಾದವು ಅಂತ ಹೇಳ್ತಾರ. ನೀನು ಬಹಳಷ್ಟು ಶರೀರವನ್ನು ದಷ್ಟಪುಷ್ಟವಾಗಿ ಮಾಡಬೇಕು ಅಂತ ಹೊರಟಿ ಅಂದ್ರೆ ರೋಗದ ಭಯ ಅದ. ಯಾವ ಟೈಮ್ನೊಳಗೆ ಎಂತೆಂಥ ರೋಗಗಳು ಬರ್ತಾವು ಅಂತ ಹೇಳಕ್ ಬರಂಗಿಲ್ಲ. ಅಂದ್ರೆ ಶರೀರವನ್ನು ದಷ್ಟಪುಷ್ಟ ಮಾಡಬಾರದು ಅಂತ ಅರ್ಥ ಮಾಡ್ಕೊಳ್ಬಾರ್ದು, ಅದನ್ನೇ ನಂಬಿಕೊಳ್ಬಾರ್ದು. ಅದುವೇ ಜೀವನದ ಪರಮ ಗುರಿಯಾಗಿ ನಿಲ್ಲಬಾರ್ದು. ಶರೀರ ಒಂದು ಮಾಧ್ಯಮ, ಅದನ್ನು ನಾನು ನಿರ್ಭಯನಾಗುವುದಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು. ಅದನ್ನು ಸ್ವಾಸ್ಥ್ಯವಾಗಿ ಇಟ್ಕೊಳ್ಬೇಕು, ಕ್ರಮಬದ್ಧವಾಗಿ ನಡೆಸಿಕೊಳ್ಳಬೇಕು. ನನ್ನ ಆಧೀನದಲ್ಲಿ ತನು ಇರಬೇಕು, ನನ್ನ ಆಧೀನದಲ್ಲಿ ಇಂದ್ರಿಯಗಳಿರಬೇಕು, ನನ್ನ ಆಧೀನದಲ್ಲಿ ಮನಬುದ್ಧಿ ಚಿತ್ತ ಅಹಂಕಾರಗಳಿರಬೇಕು. ನನ್ನ ಆಜ್ಞೆಯಂತೆ ಈ ಶರೀರ ನಡೀತಿತ್ತು ಅಂದ್ರೆ ಇದು ಒಂದು ನನ್ನ ಅಧ್ಯಾತ್ಮ ಮಾರ್ಗಕ್ಕೆ ಸಾಧನವಾಗಿ ನಿಂತುಕೊಳ್ಳುತ್ತದೆ. ಬದುಕಿನ ಯಾವುದೇ ಆಸೆಗಳಿರಬಹುದು, ಅದೆಲ್ಲದಕ್ಕೂ ಈ ಶರೀರ ಸಾಧನವಾಗಿ ನಿಂತುಕೊಳ್ಳುತ್ತದೆ. ಯಾವಾಗ ಈ ಶರೀರವನ್ನು ಕೇವಲ ನಾವು ಬಲವಂತವಾಗಿಗೊಳಿಸ್ತೀವಲ್ಲ ಆವಾಗ ಆ ಶರೀರ ನಮ್ಮ ಮಿತಿಯನ್ನು ಮೀರಿ ತಾನು ವರ್ತಿಸುವುದಕ್ಕೆ ಆರಂಭ ಆಗ್ತದೆ. ಆವಾಗ ಅದಕ್ಕೆ ಇಷ್ಟು ಮದ ಬರ್ತದಲ್ಲ, ರೂಪೇ ಜರಾಯಾದ್ಭಯಂ. ಅದನ್ನು ಚಲೋ 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 ಅಂತ ಅದನ್ನು ಮಾಡಿಬಿಟ್ರೆ ಅದು ಇಂಥ ಅಹಂಕಾರಕ್ಕೆ ಮನುಷ್ಯನ ಒಳಗೆ ಮಾಡಿಸ್ತದಲ್ಲ, ನನ್ನ ಹಂಗೆ ಯಾರೂ ಇಲ್ಲ ಅನ್ನುವಂಥ ಭ್ರಮೆಗೆ ಅದು ತಂದು ನಿಲ್ಲಿಸ್ತದೆ. ಹಣವಾದರೂ ಅಷ್ಟೇ, ಬದುಕಿಗೆ ಬೇಕಾಗಿರುವಷ್ಟನ್ನು ಸಂಪಾದಿಸಿಕೊಂಡು ಉಳಿದದ್ದು ಸವೆಯುವುದು ಶರಣತತಿಗೆ. ಏನು ಭಗವಂತ ನನಗೆ ಪ್ರಾಪ್ತವಾಗಿ ಭಗವಂತ ನನಗೆ ಆಶೀರ್ವಾದ ಮಾಡ್ತಾನಲ್ಲ, ನನ್ನ ಜೀವನಕ್ಕೆ ಇಷ್ಟು ಆನಂದವಾಗಿ ಇಟ್ಟಾನ, ಲೋಕವನ್ನೂ ನಾನು ಸುಖವಾಗಿ ಇಡಬೇಕು ಅಂತ ಶರಣತತಿಗೆ ಸವೆಯುವುದು ಉಂಬುದು. ನೀನು ಉಪಭೋಗ ಮಾಡಬೇಕು, ಲೋಕಹಿತಾರ್ಥಕ್ಕಾಗಿ ಅದನ್ನ ತ್ಯಾಗ ಮಾಡಬೇಕು. ಆ ಬುದ್ಧಿಯನ್ನು ಬೆಳೆಸಿಕೊಳ್ಳುವುದರಿಂದ ಏನಾಗ್ತದಂದ್ರೆ ಪರಮೋನ್ನತಿಗೆ ಸಾಧನವಾಗ್ತದೆ. ಗುರುಗಳಿಗೆ ಬಂದು ಶರಣಾಗತರಾಗುವುದಕ್ಕಿಂತ ಪೂರ್ವದಲ್ಲಿ ಮುಮುಕ್ಷುಗಳಾಗಿರುವಂಥವ್ರು ಮಾಡಬೇಕಾಗಿರುವಂಥ ಮಹತ್ವದ ಕರ್ತವ್ಯ ಇದು. ಮುನ್ನವೇ ಭಕ್ತಿ ಕ್ರಿಯೆಯಿಂದೆನ್ನರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣ ಗಣ ಸಂಪನ್ನರ್ಗೆ. ಯಾರಿಗೆ ಸಾಧ್ಯ ಆಗ್ತದ ಮೋಕ್ಷ? ಸದ್ಗುಣ ಗಣ ಸಂಪನ್ನರ್ಗೆ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ನೆರೆ ಚೆನ್ನಾಗಿ ಆಚರಿಸಿದಂಥವ್ರು, ಎಲ್ಲ ತ್ಯಾಗ ಗುಣಗಳನ್ನ, ದಾನ ಗುಣಗಳನ್ನ, ದಾಸೋಹದ ಗುಣಗಳನ್ನ ಇಡೀ ಲೋಕ
ಮೆಚ್ಚುವಂತ ಮಹಾ ಕಾರ್ಯಗಳನ್ನು ಮಾಡಿ ಮಾಡಿ ಸದ್ಗುಣಗಳ ಖಣಿಯಾಗಿ ನಾನು ನಿಂತ್ಕೊಂಡಾಗ ನಿಜ ಸ್ವರೂಪ ಮಿದರೋಳ್ ಸಾಧ್ಯಂ. ಆವಾಗ ನಿನ್ನ ನಿಜ ಸ್ವರೂಪದ ನಿನ್ನ ಆತ್ಮಜ್ಞಾನವಾಗ್ಲಿಕ್ಕೆ ಸಾಧ್ಯ ಅದ. ಅಲ್ಲಿವರೆಗೂ ಅದು ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಈ ಎಲ್ಲ ಭಯಗ್ರಸ್ತವಾಗಿರುವಂತ ವಸ್ತುಗಳಿಂದ ನಾವು ದೂರ ಉಳಿವಿ. ಯಾವ್ಯಾವ ನಮಗೆ ಭಯವನ್ನು ಉಂಟು ಮಾಡ್ತಾವಲ್ಲ ನಾವೇ ವಿಚಾರ ಮಾಡ್ಕೋಬೇಕು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಹೆಂಗೆ ವಿಚಾರ ಮಾಡಲ್ಲ, ಇದು ನಿತ್ಯವಿದ ನಿತ್ಯವೆಂಬುದನರಿಯದೆ ಹೃದಯದ ಭೋಗೇಚ್ಛೆ ದೊರೆಯದೆ ವದವಿ ಶಮಾಧಿ ಸಾಧನವಾರು ನೆರೆಯದೆ. ಇದು ಇಲ್ಲದನೆ ಮೋಕ್ಷ ಆಗಬೇಕು ಅಂದ್ರೆ ಸುಮ್ಮನಾಗದು ವಿಧಿಯೋಳು ಒಂದದೆ ಮುಕ್ತಿ. ಸುಮ್ಮನೆ ಆಗಂಗಿಲ್ಲ. ಅದಕ್ಕೇನು ಬೇಕು? ನಿತ್ಯಾನಿತ್ಯ ವಿವೇಕ ಬೇಕು. ನಿತ್ಯಾನಿತ್ಯ ವಿವೇಕ ಅಂದ್ರೆ ಯಾವುದು ಭಯಗ್ರಸ್ತವಾಗಿರುವಂಥ ವಸ್ತುಗಳು, ಯಾವುದೂ ನಮಗೆ ನಿರ್ಭಯವನ್ನು ಕೊಡುವಂಥದ್ದು, ಅದರ ವಿವೇಕ, ಡಿಸ್ಕ್ರಿಮಿನೇಷನ್ ಮೈಂಡ್. ಅದನ್ನ ಬೇರ್ಪಡಿಸಿ ನೋಡುವಂಥ ಮಹಾಶಕ್ತಿ ನಮ್ಮೊಳಗಿರಬೇಕು. ಯಾವುದು ನನಗೆ ನಿರ್ಭಯತೆಯನ್ನು ಕೊಡುತ್ತದೆ, ಯಾವುದು ನನಗೆ ಎದ್ದು ನಿಲ್ಲುವಂತೆ ಮಾಡುತ್ತದೆ, ಯಾವುದು ನನ್ನನ್ನು ನಿರಾತಂಕವಾಗಿ ಸಂಚರಿಸುವಂತೆ ಮಾಡುತ್ತದೆ, ಅದರ ಬಗ್ಗೆ ನಮಗೆ ಜ್ಞಾನ ಇತ್ತು ಅಂದರೆ ಆ ನಿರ್ಭಯತೆಯನ್ನು ಕೊಡುವಂಥದ್ದು ಒಂದೇ ಒಂದು ಪರಬ್ರಹ್ಮ ವಸ್ತು. ಪರಮಾತ್ಮ ಮಾತ್ರ ನಿರ್ಭಯನಾಗಿ, ನಿರಾತಂಕನಾಗಿ, ಸರ್ವಗತನಾಗಿ, ಸನಾತನನಾಗಿ ಎಲ್ಲ ಕಡೆಗೂ ಇರುವಂಥವನು. ಅವನೇ ನಾನಾಗಬೇಕು ಅಂದಾಗ ಲೋಕದ ಭಯಗ್ರಸ್ತವಾಗಿರುವಂಥ ಧನ ಇರಬಹುದು, ಕೀರ್ತಿ ಇರಬಹುದು, ವ್ರತಗಳಿರಬಹುದು, ಯಾವುದು ನನ್ನನ್ನು ಬಂಧಿಸ್ತದಲ್ಲ ಅದು ಎಲ್ಲದರಿಂದಲೂ ನಾವು ದೂರ ಉಳಿಬೇಕು ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾರೆ. ಜಹೀಹಿ ಧನಾಗಮ ತೃಷ್ಣ, ಅದನ್ನು ಬಿಟ್ಟು ಬಿಡು. ಧನದ ಆಸೆಯನ್ನ ಬಿಟ್ಟು ಬಿಡು. ಅದು ಒಂದು ಸಣ್ಣ ಆಸೆ ಅಂತ ಮೊದಲು ನಾವು ಅಂದ್ಕೊಳ್ತೀವಿ. ಸಣ್ಣದೇ ಇರ್ತದೆ, ಹುಟ್ಟುವಾಗ ಬಹಳ ಸಣ್ಣದಿರ್ತದೆ, ಬೆಳೀತಾ 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 ದೊಡ್ಡದಾಗ್ತದೆ. ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಎಷ್ಟು ಸಣ್ಣದಿರ್ತದೆ ಮೊದಲು ಆಸೆ ಅಂದ್ರೆ ಜೀವಿಗೆ ಬಹಳ ದೊಡ್ಡ ಆಸೆ ಇರಂಗಿಲ್ಲ. ಗುಡಿಸಲದವ್ರಿಗಿರೋರಿಗೆ ಏನು ಆಸೆ ಇರ್ತದೆ? ಏನೂ ಬೇಡ್ರಿ. ಬಡತನ ಇತ್ತು, ಗುಡಿಸಲದಾಗ ಬದುಕ್ತಿದ್ದ ಅಂದ್ರೆ ಅವ ಅಂತಾನ ಉಂಬುವ ಚಿಂತೆ, ಒಂದ ಆಸೆ ಅದಾವ. ಇಡೀ ದಿನ ಎಲ್ಲ ಅವ ಚಿಂತೆ ಮಾಡೋದು, ಬಯಸೋದು ಏನು ಅಂತ ಕೇಳಿದ್ರೆ ಸರಿಯಾಗಿ ನನಗೆ 3 ಹೊತ್ತು ಊಟ ಸಿಕ್ಕರೆ ಸಾಕು ಅಂತ. ಉಣಲಾದರೆ ಉಡುವ ಚಿಂತೆ. ಊಟ ಎಲ್ಲ ಬಹಳ ಚಲೋ ಕೊಟ್ಟಿ ಪರಮಾತ್ಮ, ಉಟ್ಕೊಳ್ಳೋಕೊಂದಿಷ್ಟು ಬಟ್ಟೆ ಆದ್ರೆ ಸಾಕು ಅಂತ ಪರಮಾತ್ಮ ಆ ಆಸೆಯನ್ನು, ಆ ಬಯಕೆಯನ್ನು ಈಡೇರಿಸಿದೆ. ಯಾಕಂದ್ರೆ ಪರಮಾತ್ಮನ ಮಕ್ಕಳು ನಾವಿರೋದರಿಂದ ಊಟ ಬೇಕಂದ್ರೆ 3 ಹೊತ್ತು ಸಂತೃಪ್ತಿಯಾಗಿ ಭೋಜನ ಮಾಡುವಷ್ಟು ಪರಮಾತ್ಮ ಕರುಣಿಸ್ತಾನ. ಮೈ ಮೇಲೆ ಬಟ್ಟೆ ಬೇಕಂದ್ರೆ ಬಟ್ಟೆಗಳನ್ನು ಪರಮಾತ್ಮ ಆಶೀರ್ವಾದ ಮಾಡ್ತಾನ. ಉಡಲಾದರೆ ಇಡುವ ಚಿಂತೆ. ಹೊಟ್ಟಿ ತುಂಬಿತು ಅಂದ ತಕ್ಷಣನ, ಮೈ ಮೇಲೆ ಬಟ್ಟೆ ಚಲೋ ಬಂದು ಅಂದ ತಕ್ಷಣನ ಇವತ್ತು ಇವೆಲ್ಲ ಬರೋಬ್ಬರಿ ಆಯಿತು, ನಾಳೆ ಎಲ್ಲರೂ ಹೋಗೋ ಪ್ರಸಂಗ ಬಂತು, ಅದರ ಸಲುವಾಗಿ ಸ್ವಲ್ಪ ತೆಗೆದಿಡಕ್ಕೆ ಏನಾರ ನೀನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಯಿತು ಅಂತ ಪರಮಾತ್ಮ ಅದೇನು ದೊಡ್ಡ ಆಗುವಂಥ ಬಯಕೆ, ಸ್ವಲ್ಪ ಮುಂದಿನ ಜೀವನಕ್ಕೆ ಬೇಕು ಅಂತಾನ, ಸ್ವಲ್ಪ ಇಡುವಷ್ಟು ಕೊಡುನು ಅಂತ ಆಶೀರ್ವಾದ ಮಾಡಿದ ಅಂದ್ರೆ ಮುಂದಂತಾನ ಹೊಟ್ಟಿಗೆ ಊಟ ಕೊಟ್ಟು, ಮೈಗೆ ಬಟ್ಟೆ ಕೊಟ್ಟು, ತೆಗೆದಿಡಕ್ಕೆ ಹಣ ಕೊಟ್ಟು ಒಂದು ಮದುವೆ ಒಂದು ಮಾಡಿದ್ರೆ ಚಲೋ ಆಕಿತ್ತಲ್ಲ ಅಂತ. ಇಡಲಾದರೆ ಹೆಂಡಿರ ಚಿಂತೆ. ಆಯಿತು, ಪರಮಾತ್ಮನಿಗೆ ಅದು ತ್ಯಾಜ್ಯ ಅಲ್ಲ. ಅವ ಮದುವೆಯನ್ನೂ ಮಾಡಿಸಿದ, ಮದುವೆ ಆಯಿತು, ಒಂದು 4-5 ವರ್ಷ ಮಕ್ಕಳಾಗಲಿಲ್ಲ ಅಂದ್ರೆ ಮತ್ತೆ ಪ್ರಾರ್ಥನೆ ಚಲೋ ಆಗ್ತದ. ಪರಮಾತ್ಮನಿಗಂತೀವಿ, ಏನಪ್ಪ ಇಷ್ಟೆಲ್ಲ ಕೊಟ್ಟು ಮಕ್ಕಳ ಸಂಪತ್ತನ್ನ ಕೊಡಲಿಲ್ಲ ಅಂದ್ರೆ ಈ ಜೀವನ ಇದ್ರೇನು ಇರ್ಲಿದ್ರೇನು, ನೀನೇನು ಮಾಡು, ಮಕ್ಕಳನ್ನು ಕೊಡುವಂತ ಪ್ರಾರ್ಥನೆ ಮಾಡಕತ್ತ. ಆಯಿತು ಅಂತ ಪರಮಾತ್ಮ ಮಕ್ಕಳ ಅನುಗ್ರಹವನ್ನೂ ಮಾಡಿದ. ಅವಾಗ ಮುಂದೆ ಮತ್ತೆ ಚಿಂತೆ ಚಲೋ ಆಕ್ಕದ, ಹುಟ್ಟಿದಂಥ ಮಕ್ಕಳು ಶಾಣೆ ಹಾಕವೋ ಇಲ್ಲ, ಸಾಲಿ ಕಲಿತಾವೋ ಇಲ್ಲ, ನಾನು ಇಷ್ಟೆಲ್ಲ ಗಳಿಸಿಕೊಂಡು ಬಂದಿರುವಂಥ ಕೀರ್ತಿಯನ್ನ, ಧನ ಸಂಪತ್ತನ್ನ ಇದೆಲ್ಲವನ್ನು ಉಳಿಸಿಕೊಂಡು ಹೊಕ್ಕಾನ ಇಲ್ಲ. ಒಂದ್ರಿಂದ ಒಂದು. ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ,
ಇಷ್ಟೆಲ್ಲ ಚಿಂತೆ ಪೂರೈಸೋದ್ರೊಳಗನ ಅವನಿಗೆ ಆಗ್ಲೇ 90 ಬಂದ ಬಿಟ್ಟಿರ್ತಾವ, ಗೊತ್ತಾಗಿರಂಗಿಲ್ಲ. ಅವಾಗಂತಾನ ಅಷ್ಟು ಬಂದು ನಿಂತ ತಕ್ಷಣ ಮುಂದೊಂದು ಚಿಂತೆ ಹತ್ತದ, ಯಾವುದು? ಮರಣದ ಚಿಂತೆ. ಇಷ್ಟೆಲ್ಲ ಮಾಡಿದ್ನಿ, ಇದನ್ನೆಲ್ಲ ಹೆಂಗ್ ಬಿಟ್ಟು ಹೋಗುವುದು? ಒಂದಲ್ಲ ಎರಡಲ್ಲ, ಅದಕ್ಕೆ ಹುಟ್ಟಿದ್ದಲ್ಲೇ ಬರೇ ಒಂದು ಸಣ್ಣ ಹೊಟ್ಟಿ ತುಂಬಿಕೊಳ್ಳಕ್ ಹುಟ್ಟಿದಂತ ಆಸೆ ಹೆಂಗ ಬೆಳಿತಾ 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 ಹೋಗ್ತದೆ. ಮಹಾತ್ಮರಂದ್ರೆ ಬೇರೆ ಏನು ಅಲ್ಲ, ಇದು ಎಲ್ಲವನ್ನ ತ್ಯಾಗ ಮಾಡಿ ನಿಂತಂತವರೇ ಮಹಾತ್ಮರು. ಧನಾಗಮದ ತೃಷ್ಣೆಯನ್ನು ಅವರು ತ್ಯಾಗ ಮಾಡಿ ವಿತೃಷ್ಣರಾಗಿ ಬದುಕಿರ್ತಾರೆ. ಎದುರಿಗಿದ್ರೂ ನೋಡಂಗಿಲ್ಲ, ಅದ್ರ ಬಯಕೆ ಅವರಲ್ಲಿ ಎಂದೂ ಮೂಡಂಗಿಲ್ಲ. ದೊಡ್ಡಜ್ಜವ್ರು ಕೂತಿದ್ರಂತೆ ಶಾಂತಾಶ್ರಮದವ್ರು. ಸಿದ್ಧಾರೂಢರ ಹತ್ರ ಒಬ್ಬ ಭಕ್ತ ಬಂದ. ಸಿದ್ಧಾರೂಢರಿಗೆ ಅಂದ್ರೆ ರಾಜ ಮಹಾರಾಜರೆಲ್ಲ ಅವರು ಶಿಷ್ಯರು. ಅನೇಕ ರಾಣಿಯರು ಸಿದ್ಧಾರೂಢರು ನಡೆದು ಹೋದ ಧೂಳಿಯನ್ನ ಮೈಗೆ ಒರೆಸಿಕೊಳ್ಳುವುದಕ್ಕಾಗಿ ನಿಂತ್ಕೊಳ್ತಿದ್ರು. ಅಂಥ ರಾಜ ಮಹಾರಾಜರು, ರಾಣಿ ಮಹಾರಾಣಿಯರೆಲ್ಲ ಅವರು ಶಿಷ್ಯರಾಗಿದ್ರು. ಎಷ್ಟು ಅವರಿಗೆ ಧನ ಸಂಪತ್ತು ಬಂದು ಬೀಳ್ತಿತ್ತು ಅಂದ್ರೆ ಲೆಕ್ಕಿಲ್ಲ. ಒಬ್ಬ ಶಿಷ್ಯ ಬಂದ, ಪಾದುಕಿಗಳನ್ನು ತಂದಿದ್ದ. ಸ್ವಾಮಿಗಳು ಕಾಲಾಗ ಹಾಕೋತಾರಲ್ಲ ಅವುಗೆ ಪಾದುಕಿಗಳನ್ನು ತಂದಿದ್ದ. ಅವು ಸಾಮಾನ್ಯವಾದ ಪಾದುಕಿಗಳಲ್ಲ, ಅದು ಶ್ರೀಗಂಧದ ಕಟ್ಟಿಗೆಯೊಳಗ ಮಾಡಿಸಿದಂತ ಪಾದುಕಿ ಒಳಗ ಬಂಗಾರದ ಎಳೆಗಳನ್ನು ಜೋಡಿಸಿದ್ದ. ಡಿಸೈನ್ ಮಾಡಿದ್ರು, ಬಂಗಾರದ ಎಳೆಗಳಿಂದ ಡಿಸೈನ್ ಮಾಡಿದ್ರು. ತಂದು ಸಿದ್ಧಾರೂಢರಿಗೆ ಸಮರ್ಪಣೆ ಮಾಡಿದ. ಅವ್ರಂದ್ರು, ನೋಡಿದ್ರು ನನಗೆ ಬಹಳ ಜನ ಕೊಟ್ಟಾರಪ್ಪ, ಬಹಳ ಅದಾವ ನನ್ನ ಕಡೆಗೆ. ಅಲ್ಲಿ ಶಾಂತಾಶ್ರಮದೊಳಗ ಓದ್ಕೊಂತ ಒಬ್ಬ ಸ್ವಾಮಿ ಕೂತ್ಕೊಂಡಿರ್ತಾನ, ಅವಂಗ ಹೋಗಿ ಕೊಟ್ಟು ಬಾ ಅಂತ ಹೇಳಿದ್ರು. ಸಿದ್ಧಾರೂಢರು ಹೇಳಕತ್ತಾರ ಅಂದ್ರೆ ಭಗವಂತ ಏನ್ ಅಪ್ಪಣೆ ಮಾಡ್ತಾನ ಅಲ್ಲಿ ಹೋಗಿ ಕೊಟ್ಟು ಬಾ ಅಂದನಂದ್ರೆ ಕೊಟ್ಟು ಬಂದ್ರ ಆಯ್ತು ಅಂತ ಅವ ಎರಡೂ ಅವಿಗೆ ತಗೊಂಡು ಹೋಗಿ ಅಪ್ಪವ್ರಿಗೆ ಕೊಟ್ಟ, ದೊಡ್ಡಜ್ಜವ್ರಿಗೆ ಕೊಟ್ಟ. ಅವರು ನೋಡಿದ್ರು, ಆಯ್ತು ಅಂತ ಹೇಳಿ ಅದು ಹೆಂಗ ತಂದು ಕೊಟ್ಟಿದ್ದ ಹಂಗ ಅದನ್ನು ಸುತ್ತಿ ಮಠದ ಅಟ್ಟದ ಮೇಲೆ ಇಟ್ಟಿದ್ರು. ಅವರು 2 ವರ್ಷ ಆತು. ಕೊಟ್ಟವ ನೋಡಿದ, ಸಿದ್ಧಾರೂಢರ ಮಠಕ್ಕೆ ಬರ್ತಿದ್ದ, ಅಲ್ಲಿ ದೊಡ್ಡಪ್ಪ ಅವರು ಹಾಕೊಂಡಿಲ್ಲ. ಇಲ್ಲಿ ಶಾಂತಾಶ್ರಮಕ್ಕೆ ಬಂದು ನೋಡ್ತಿದ್ದ, ಇವರು ಹಂಗ ಓದ್ಕೋತ ಬರ್ಕೋತ ಕೂತಿರೋರು, ಇವರು ಹಾಕೊಂಡಿಲ್ಲ. ಅವ ಬಂದು ಮತ್ತೆ ಕೇಳಿದ, ಕೊಟ್ಟವ್ರು ಹಳ್ಳಿ ಕೇಳಬಾರ್ದು, ಒಮ್ಮೆ ಅದು ದಾನ ರೂಪದಲ್ಲಿ ನಾವು ಪರಮಾತ್ಮನಿಗಾಗಿ ತ್ಯಾಗ ಮಾಡಿದ್ವಿ ಅಂದ್ರೆ ಹೊಳ್ಳಿ ಅದ್ರ ಮೇಲೆ ನಮ್ಮ ಯಾವ ಹಕ್ಕು ಇರಂಗಿಲ್ಲ. ಹಕ್ಕಿತ್ತು ಅಂದ್ರೆ ಅದು ಸಾಲ ಆಗ್ತದೆ. ಯಾವಾಗ ನಿಮ್ಮ ಹಕ್ಕನ್ನು ಬಿಟ್ಟು ಕೊಡ್ತಿರಲ್ಲ ಅದು ದಾನ ಆಗ್ತದೆ, ದಾಸೋಹ ಆಗ್ತದೆ. ಕೊಟ್ಟಿದ್ದ ಮರೆತಿರ್ಲಿಲ್ಲ. ಬಂದ ಅಪ್ಪವ್ರನ್ನ ಮತ್ತೆ ಕೇಳಿದ ಅಂತ, 2 ವರ್ಷದ ಹಿಂದ ಅವ್ಗಿ ಕೊಟ್ಟಿದ್ನಲ್ರಿಪ್ಪ ಎಲ್ಲದಾವು ಅಂತ ಕೇಳಿದ. ಯಾಕಪ್ಪ ಅಂತ ಕೇಳಿದ್ರು ಅವ್ರು. ಇಲ್ರಿಪ್ಪ ಅದ್ರೊಳಗ ಬಂಗಾರದ ಎಳಿಗಳಿಂದ ಅವನು ಮಾಡೀನಿ, ಇಷ್ಟು ಚಂದ ಅದಾವಂದ್ರ ತಾವು ಅವನ್ನ ಹಾಕೊಂಡು ಅಡ್ಡಾಡ್ಬೇಕು, ಆ ಕಾರಣಕ್ಕೆ ಅವ್ನು ಮಾಡಿಕೊಟ್ಟೆ. ಅವಾಗ ಅಜ್ಜವ್ರು ಅಂದ್ರತ್ತ, ಕುತ್ಕೋ ಇಲ್ಲಿ ಅಂತ ಹೇಳಿ ಏನು ಅವನ್ನ 2 ವರ್ಷದ ಹಿಂದೆ ತೆಗೆದಿಟ್ಟಿದ್ರು, ಅಲ್ಲಿ ತನ ನೋಡಿರ್ಲೇ ಇಲ್ಲ ಅವ್ರು. ಹಳ್ಳಿ ತಂದು ಅವನ ಕೈ ಕೊಟ್ರಂತ, ತಗೊಂಡು ಹೋಗಪ್ಪ, ಇದನ್ನ ಕಾಯ್ಕೋತ ಕುಂಡ್ರದ ದೊಡ್ಡದಾಕ್ಕದ, ಹೆಂಗ ತಂದಿದ್ದಿ ಹಂಗ ತಗೊಂಡು ಹೋಗಂತ ಅವಂಗ ಕೊಟ್ಟು ಕಳಿಸಿದ್ರ. ಮಹಾತ್ಮರಿಗೆ ಧನಾಗಮದಲ್ಲಿ ವಿತೃಷ್ಣ ಭಾವ ಇರುತ್ತದೆ. ಅವರು ಬಂದಿದ್ದನ್ನು ಸದ್ಬುದ್ಧಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಬಳಸ್ತಾರ, ಬರದೇ ಇದ್ರೆ ಅದ್ರ ಬಗ್ಗೆ ಎಂದೂ ಚಿಂತೆ ಮಾಡಂಗಿಲ್ಲ. ಆ ವಿತೃಷ್ಣ ಭಾವ ಏನದಲ್ಲ ಅದು ಅವರನ್ನ ಮಹಾತ್ಮರನ್ನಾಗಿ ಮಾಡಿರ್ತದೆ. ನಮ್ಮಲ್ಲಿ ಹುಟ್ಟುವಂತ ಸಣ್ಣ ಸಣ್ಣ ಆಸೆಗಳೇ ನಮ್ಮನ್ನ ಅನಾಹುತಕ್ಕೆ ದೂಡ್ತಾವ. ಗುಂಡಪ್ಪನವ್ರು ಹೇಳ್ತಾರೆ, DVG ಅವರು, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅನ್ನ ಬೇಕು ಅಂತ ಮನುಷ್ಯ ಅಂತಿರ್ತಾನಲ್ಲ, ಅದಕ್ಕಿಂತಲೂ ತೀಕ್ಷ್ಣವಾಗಿರುವಂಥದ್ದು ಯಾವುದು ಅಂದ್ರೆ ಚಿನ್ನದ ಆತುರ. ಅನ್ನ ಸಿಕ್ತು ಅಂದ್ರೆ ಮನುಷ್ಯ ಚಿನ್ನಕ್ಕಾಗಿ ಬಡದಾಡ್ತಾನೆ. ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಅಲವು. ಅಂಬಿಗರ ಚೌಡೇನವ್ರು ಏನ್ ಹೇಳಿದ್ರಲ್ಲ, ಇಡಲಾದರೆ ಹೆಂಡಿರ ಚಿಂತೆ. ಅದೇ ಸೂತ್ರವನ್ನು ಗುಂಡಪ್ಪನವ್ರು ಹೇಳ್ತಾರೆ. ಚಿನ್ನ ಮೈತುಂಬ ಬಂತು, ಮನಿ ತುಂಬ ಚಿನ್ನ ಬಂತು ಅಂದ್ರೆ ಚಿನ್ನಕ್ಕಿಂತಲೂ ಮಿಗಿಲಾಗಿ ಯಾವುದಕ್ಕಾಗಿ ಅಂದ್ರೆ ಹೆಣ್ಣು ಗಂಡು ಅಲವು. ಅದು ನಮಗ ಪ್ರಾಪ್ತವಾಯಿತು ಅಂದ್ರೆ ಮುಂದಂತಾರೆ ಇಷ್ಟೆಲ್ಲ ಆಯ್ತು, ಮನ್ನಣೆಯ ದಾಹ ಇದಕ್ಕಿಂತಲೂ ತೀಕ್ಷ್ಣತಮ. ಎಲ್ಲರೂ ನನ್ನನ್ನೇ ಗೌರವಿಸಬೇಕು, ಎಲ್ಲರೂ ನಾನು ಹೇಳಿದಂಗನೆ ಕೇಳಬೇಕು, ಎಲ್ಲವೂ ನನ್ನಿಂದಲೇ ಆಗಬೇಕು,
ನಾನೇ ಎಲ್ಲದಕ್ಕೂ ಕಾರಣ ಅನ್ನುವಂಥ ಭಾವ ಇವೆಲ್ಲಕ್ಕಿಂತಲೂ ತೀಕ್ಷ್ಣತಮ. ಸುಡುವುದು ನಿನ್ನ ಆತ್ಮವನ್ನೇ ಮಂಕುತಿಮ್ಮ. ಅದು ನಿನ್ನನ್ನೇ ನಾಶ ಮಾಡುತ್ತದೆ, ನಿನ್ನನ್ನೇ ಅದು ಹಾಳು ಮಾಡುತ್ತದೆ ಹೊರತು ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಧನಾಗಮದ ತೃಷ್ಣೆ ಏನಿದೆಯಲ್ಲ, ಇಂಥ ಧನ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕು. ಯಾರೂ ಅದನ್ನು ಕೇಳಕ್ಕೆ ಬಂದಿರಬಾರ್ದು, ಕಸಗೊಳಕ್ಕೆ ಬಂದಿರಬಾರ್ದು. ಅಂಥ ಧನ ಸಂಪತ್ತು ಅದು ಪರಬ್ರಹ್ಮದ ಸಂಪತ್ತು, ಅದನ್ನು ಸಂಪಾದನೆ ಮಾಡು. ಖರೆ ಇಷ್ಟೆಲ್ಲ ಅಂತೀರಿ, ಖರೆ ಹಣ ಸಂಪಾದನೆಯಿಂದ ಏನಾಗ್ತದೆ? ಮನುಷ್ಯನಿಗೆ ದುಃಖ ಆಗ್ತದೆ. ಲೋಕದಲ್ಲಿ ಎಷ್ಟು ಜನ ಹಣ ಸಂಪಾದನೆ ಮಾಡ್ಯಾರ, ಆ ಎಲ್ಲ ಹಣ ಸಂಪಾದನೆ ಮಾಡಿದಂಥವರ ಬದುಕು ದುರಂತಮಯವಾಗಿಯೇ ಇರುತ್ತದೆ. ಅದು ಬರಬೇಕಾಗಿರುವಂಥ ಮಾರ್ಗದಿಂದ ಬಂದಿರಲಿಲ್ಲ ಅಂದರೆ ಅದು ಮನುಷ್ಯನಲ್ಲಿ ಹುಟ್ಟಿಸುವಂಥ ತಳಮಳ, ತಲ್ಲಣ, ಅದು ಆತನನ್ನು ಅನಾಹುತಕ್ಕೆ ಹಾದಿ ಮಾಡಿಕೊಡ್ತದೆ. ಅದಕ್ಕೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಗಳಿಸಬೇಡ ಅಂತಲ್ಲ, ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ, ಯತ್ ಲಭಸೆ ನಿಜ ಕರ್ಮೋಪಾತ್ತಂ. ನೀನು ಮಾಡುವಂಥ ಕಾಯಕದಿಂದ, ನೀನು ಮಾಡುವಂಥ ಕೆಲಸದಿಂದ ಯತ್ ಲಭಸೆ, ಯಾವುದೂ ನಿನಗೆ ಪ್ರಾಪ್ತವಾಗ್ತದಲ್ಲ, ಚಿತ್ತಂ ವಿನೋದಯ, ಅದರಿಂದನೇ ನಿನ್ನ ಮನಸ್ಸನ್ನು ನೀನು ಸಂತೃಪ್ತಿ ಮಾಡಿಕೊ. ಯಾವುದು ಕಾಯಕದಿಂದ ಬಂದಿರ್ತದೆ, ಯಾವುದು ಶ್ರಮದಿಂದ ಬಂದಿರ್ತದೆ, ಯಾವುದರಲ್ಲಿ ನನ್ನ ಬೆವರಿನ ಹನಿ ತುಂಬಿಕೊಂಡಿರ್ತದಲ್ಲ, ಅದರಿಂದ ಪರಮಾತ್ಮ ನಿನಗೆ ಎಷ್ಟು ಪ್ರಾಪ್ತಿ ಮಾಡಿಕೊಟ್ಟಿರಲಿ, ಅದರಲ್ಲಿನೇ ಆನಂದವಾಗಿರೋದನ್ನು ಕಲಿವಿ. ಯಾಕೆ ಆನಂದವಾಗಿರಬೇಕು ಅಂದ್ರೆ, ನಾವು ಅದರೊಳಗೆ ಶ್ರಮ ಹಾಕಿರ್ಲಿಲ್ಲ ಅಂದ್ರೆ ಅದು ಆನಂದಕ್ಕೆ ಮೂಲ ಆಗಿರಂಗಿಲ್ಲ. ಶ್ರಮದಿಂದ ಪ್ರಾಪ್ತವಾಗಿರುವಂಥದ್ದು ಆನಂದವನ್ನು ಕೊಡ್ತದೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ದೊರಕಲೇನದರೊಳು ಪರಿಣತಿ ದಳೆವುದೇ ಚಂದಮಾಮ. ಏನು ಪರಮಾತ್ಮ ನಿನಗೆ ಆಶೀರ್ವಾದ ಮಾಡ್ತಾನಲ್ಲ, ಅದರೊಳಗೆ ಬಹಳ ಆನಂದ ಇರ್ತದೆ, ಬಹಳ ಆನಂದ ಇರ್ತದೆ. ಕಾಯಕ ಮಾಡಿನೇ ಬದುಕ್ತೀನಿ ಅಂತ ಹೋಗುವಂಥವನಿಗೆ ಎಂದೂ ಬಡತನ ಇರಂಗಿಲ್ಲ. ಕೆಲಸ ಮಾಡ್ತೀನಿ ಅನ್ನೋವನಿಗೆ ಬಡತನ ಪ್ರಪಂಚದಲ್ಲಿ ಯಾವ ಮೂಲೆಯೊಳಗೆ ಇರಂಗಿಲ್ಲ. ಅದು ಹೆಂಗೆ ಮಾಡ್ತೀನಿ ಅನ್ನಬೇಕು. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮನಶುದ್ಧಿ ಇಟ್ಟುಕೊಂಡು ಕೆಲಸ ಮಾಡ್ತೀನಿ ಅಂತ ಹೊರಟು ಬಿಟ್ರೆ ಎಲ್ಲ ಕಡೆಗೂ ಲಕ್ಷ್ಮಿನೇ ಕಾಣ್ತಾಳಂತ, ಲಕ್ಷ್ಮಿನೇ ಕಾಣ್ತಾಳಂತ. ಬೇಕಾಗಿರುವಂಥದ್ದು ಒಂದೇ, ಚಿತ್ತಶುದ್ಧಿ. ಚಿತ್ತಶುದ್ಧಿಯಿಂದ ಪ್ರಾಪ್ತವಾಗಿದ್ದು ಆನಂದ ಕೊಡ್ತದೆ. ಬರೀ ಸಂಪತ್ತು ಆನಂದ ಕೊಡ್ತಿತ್ತು ಅಂದ್ರೆ ಬುದ್ಧ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಹೊರಟ. ಸಣ್ಣ ಸಂಪತ್ತಲ್ಲ, ಒಬ್ಬನೇ ಯುವರಾಜ, ಹೆಂಗ ಬೆಳೆಸಿದ್ದ ತಂದೆ. ಅರಮನೆಯೊಳಗ ಅಡ್ಡಾಡುವಂಥ ಹೆಣ್ಮಕ್ಳೇನಿರ್ತಾರಲ್ಲ, ಯಾರ ಮುಖದ ಮ್ಯಾಲೂ ಒಂದು ಸಣ್ಣ ಗೆರಿ ಇರ್ತಿರ್ಲಿಲ್ಲ. ಅಂಥವರನ್ನೇ ಆತನ ಸೇವೆಗಾಗಿ ನೇಮಿಸಿದ್ದ ತಂದೆ. ಯಾಕಂದ್ರೆ ಮುಖದ ಮೇಲೆ ಗೆರಿ ಬಿದ್ದಿದ್ದನ್ನು ನನ್ನ ಮಗ ನೋಡಿ, ಯಾಕೆ ನಿನ್ನ ಮುಖ ಹಿಂಗಾಗೈತಿ ಅಂತ ಅವ್ರನ್ನ ಕೇಳಬೇಕು. ಅವರು ವಯಸ್ಸಾಗೈತಿ ಅಂತ ಅಂದ್ರ ಮುಂದೆ ನನಗೂ ವಯಸ್ಸಾಕೈತಿ ಅಂತ ತಿಳ್ಕೊಂಡು ಅರಮನೆಯನ್ನು ಬಿಟ್ಟು ಹೋದ ಅನ್ನುವಷ್ಟು ಎಚ್ಚರಿಕೆ. ಅರಮನೆಯೊಳಗೆ ಸೇವಾ ಮಾಡೋರ್ದು ಮಾತ್ರ ಅಲ್ಲ, ಅರಮನೆಯ ಪ್ರಾಂಗಣದೊಳಗಿದ್ದಂಥ ಹೂತೋಟದಲ್ಲಿ ಬಾಡಿದ ಹೂಗಳನ್ನು ಇರುಗೊಡ್ತಿರ್ಲಿಲ್ಲ. ಯಾಕ ನಡೆದು ಹೋಗುವಾಗ ಯಾಕೆ ಹೂ ಹಿಂಗಾಗೈತಿ ಅಂತ ಕೇಳಿದ್ರೆ, ಮುಂಜಾನೆ ಅಳ್ಳಿರ್ತದ, ಸಂಜೆ ಮುಂದೆ ಬಾಡ್ತದ ಅಂತ ಗೊತ್ತಾದ್ರ ನಾನು ಹಿಂಗ ಅಳ್ಳಿನಿ, ಮುಂದೊಂದು ದಿವಸ ಬಾಡಿ ಹೊಕ್ಕೀನಿ ಅನ್ನುವಂಥ ಜ್ಞಾನ ಬಂತು ಅಂದ್ರೆ ಅರಮನೆ ಬಿಡ್ತಾನ. ಇಷ್ಟೆಲ್ಲ ಎಚ್ಚರಿಕೆಗಳನ್ನಿಟ್ಟಾಗಲು ಸಹಿತ ಅವನಿಗೆ ಅದು ನಿಲ್ಲುಗೊಡ್ಲಿಲ್ಲ. ಯಾಕಂದ್ರೆ ಆ ಸಾಮ್ರಾಜ್ಯದ ಬಗ್ಗೆ ಆತನಿಗೆ ಮೋಹ ಇರಲಿಲ್ಲ. ತ್ಯಾಗ ಮಾಡಿದ, ಹೆಂಡತಿಯನ್ನು ಬಿಟ್ಟ, ಮಗನನ್ನು ಬಿಟ್ಟ, 12 ವರ್ಷಗಳ ಕಾಲ ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಮಾಡಿ ತನ್ನ ಆತ್ಮಜ್ಞಾನವನ್ನು ಮಾಡಿಕೊಂಡ ನಂತರ ಮತ್ತೆ ತನ್ನ ಮನೆಗೇನೆ ಭಿಕ್ಷಕ್ಕೆ ಬಂದ. ಅರಮನೆಗೇನೆ ತಂದೆ ಇದ್ದ, ಕೇಳಿದ. ಪುತ್ರ ವ್ಯಾಮೋಹ ಇರ್ತದಲ್ಲ, ಏನೋ ಒಂದು ಕಾಲಕ್ಕೆ ತಪ್ಪು ಮಾಡಿ ಬಿಟ್ಟು ಹೋಗಿಬಿಟ್ಟಿದ್ದು, ನಿನ್ನ ಬಗ್ಗೆ ನನಗೇನು ಸಿಟ್ಟಿಲ್ಲ, ನೀ ಮಾಡಿದ್ದು ತಪ್ಪು ಅಂತ ನಿನಗೆ ಗೊತ್ತಾಗಿತ್ತು ಅಂದ್ರೆ ಈಗೂ ನೀನು ಬಂದ್ರೂ ಈ ರಾಜ್ಯದ ಅರಸನೇ ನೀನು ಅಂತ ಹೇಳಿದ. ಬುದ್ಧ ನಗಾಕತ್ತ. ಈ ಸಂಪತ್ತು ಕ್ಷಣಿಕ ಅನ್ನೋದು ಗೊತ್ತಾಗಿನೇ ನಾನು ಬಿಟ್ಟು ಹೋಗಿರುವಂತಹದ್ದು. ಒಮ್ಮೆ ತ್ಯಾಗ ಮಾಡಿದ ಬಳಿಕ ಮತ್ತೆ ಅದನ್ನ
ಅದಕ್ಕಿಂತಲೂ ಮಿಗಿಲಾದ ಆನಂದ ನನಗೆ ಪ್ರಾಪ್ತವಾದ ಬಳಿಕ ಅದು ಬೇಕು ಅನ್ನುವ ಭಾವ ನನ್ನೊಳಗ ಎಲ್ಲೂ ಇಲ್ಲ ಅಂತ ಬುದ್ಧ ಹೇಳಬೇಕಾಗಿತ್ತು. ಅಂದ್ರೆ ಸಾಮ್ರಾಜ್ಯದ ಸಂಪತ್ತಿಗಿಂತಲೂ ಭಗವಂತನ ನಾಮ ಸಂಪತ್ತಿನಲ್ಲಿ ಅಂಥದ್ದೊಂದು ಶಕ್ತಿ ಅದ. ಅದನ್ನ ನಾವು ನಿತ್ಯ ಕಂಡುಕೊಳ್ಳಬೇಕಾಗಿರುವಂಥ ಸಂಪತ್ತಿನೊಳಗೆ ಶಕ್ತಿ ಇತ್ತು. ಅಂದ್ರೆ ಕಾಶ್ಮೀರದಿಂದ ಒಬ್ಬ ಮಹಾರಾಜ ಬಂದ, ಮಹಾದೇವ ಭೂಪಾಲ ಅಂತ ಆತನ ಹೆಸರು. ಕಾಶ್ಮೀರದ ರಾಜ. ಕಾಶ್ಮೀರ ಅಂದ್ರೆ ನೆನಪಿಟ್ಕೋಬೇಕು ನಾವು. ಇಡೀ ಪ್ರಪಂಚದ ಸ್ವರ್ಗ ಯಾವುದು ಅಂದ್ರೆ ಕಾಶ್ಮೀರ. ಅದನ್ನ ನೋಡ್ಬೇಕಂತ ಜನ ಎಲ್ಲಿಂದನೇ ಹೋಗ್ತಾರೆ. ಎಷ್ಟು ದೇಶಗಳಿಂದ ಜನ ಅಲ್ಲಿಗೆ ಬರ್ತಾರೆ. ಅಂತಹ ಸಂಪದ್ಭರಿತವಾದಂಥದ್ದು, ಅಂಥ ಸುಂದರವಾಗಿರುವಂಥ ರಾಜ್ಯ ಅಂದ್ರೆ ಕಾಶ್ಮೀರ. ಆ ಕಾಶ್ಮೀರದ ಮಹಾರಾಜ ಅವ ಒಂದು ದಿವಸ ರಾತ್ರಿ ಎದ್ದ. ಆತನಿಗೆ ಎಲ್ಲ ವಸ್ತುಗಳ ಬಗ್ಗೆ ಭಾವ ಹಿಂಗೆ ಮೂಡಿಬಿಟ್ಟಿತ್ತು, ಇದು ಯಾವುದೂ ನನ್ನನ್ನು ಕಾಯುವಂಥದ್ದಲ್ಲ, ನನ್ನ ಬದುಕಿಗೆ ಉಪಯೋಗ ಬರುವಂಥದ್ದಲ್ಲ. ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿ ಅಲ್ಲಿಂದ ಎದ್ದ. ಆತ ಎದ್ದದ್ದನ್ನು ಹೆಂಡತಿ ನೋಡಿದ್ಲು. ಆಕೆಯದು ಎಂಥ ತ್ಯಾಗ ಅಂದ್ರೆ, ಗಂಡ ಹೊರಟಾನಂದ್ರೆ ಹೆಂಗ ರಾಮನ ಹಿಂದೆ ಸೀತೆ ಹೊರಟ್ಲಲ್ಲ ಹಾಗೆ ಗಂಡ ಹೊರಟಾನಂದ್ರ ಇಡೀ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಹೊರಟಾನಂದ್ರ ಇದಕ್ಕಿಂತಲೂ ಆನಂದವನ್ನು ಕೊಡುವಂಥದ್ದು ಇನ್ನೇನೋ ಇರಬೇಕು. ಆ ಕಾರಣಕ್ಕಾಗಿ ತ್ಯಾಗ ಮಾಡಾಕತ್ತಾನಂತ ಆಕೆಯೂ ಕೂಡ ತ್ಯಾಗ ಮಾಡಿದ್ಲು. ಗಂಡ ಹೆಂಡತಿ ಇಬ್ಬರು ಕಲ್ಯಾಣಕ್ಕೆ ಬಂದರು. ಬಸವಣ್ಣ ಇರುವಂತಹ ಅನುಭವ ಮಂಟಪಕ್ಕೆ ಬಂದು ಸೇರ್ಕೊಂಡ್ರು. ಬಂಗಾರದ ಸುವರ್ಣದ ಕಿರೀಟವನ್ನು ಹೊತ್ತಿದಂತಹ ತಲೆಯೊಳಗ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿಯುವ ಕೆಲಸ ಮಾಡಾಕತ್ತ. ನಿತ್ಯ ಕಟ್ಟಿಗೆಯನ್ನು ಮಾರ್ತಿದ್ದ. ಬಂದದ್ದರಲ್ಲಿ ಆನಂದದಿಂದ ತನ್ನ ಬದುಕನ್ನು ಸಾಗಿಸ್ತಿದ್ದ. ಒಮ್ಮೆ ಪ್ರಸಂಗ ಹಿಂಗೆ ನಡೀತದೆ. ಕಟ್ಟಿಗೆ ಹೊರೆಯನ್ನು ಹೊತ್ತು ಆತ ನಡೆದು ಸಾಯಂಕಾಲ ಸಮಯದಲ್ಲಿ ಮನೆ ಕಡೆಗೆ ಹೊರಟಿದ್ದ. ದೂರದಲ್ಲಿ ಹೆಂಡತಿ ಆಕೆ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬರಾಕತ್ತಿದ್ಲು. ಮುಂದೆ ಮುಂದೆ ನಡೆದಿರುವಂತ ಮಹಾದೇವ ಭೂಪಾಲ ಹಾದಿಯೊಳಗ ಬಂಗಾರದ ಒಂದು ರತ್ನ ಖಚಿತವಾಗಿರುವಂತ ವಸ್ತು ಬಿದ್ದಿರ್ತದೆ. ಅದನ್ನು ನೋಡಿದವನೇ ವಿಚಾರ ಮಾಡಿದ, ಇದು ಎಂಥವರನ್ನೂ ಮೋಹಿತರನ್ನಾಗಿ ಮಾಡುವಂಥ ವಸ್ತು ಅದಂತ ಅದನ್ನು ಅಲ್ಲೇ ಕಾಲಿನಿಂದ ಸರಿಸಿದ. ಅದರ ಮೇಲೆ ಮಣ್ಣನ್ನು ಮುಚ್ಚಿದ. ಮಣ್ಣು ಮುಚ್ಚಿ ನಡೀತಾ ಹೋದ ಮುಂದೆ. ದೂರದಲ್ಲಿದ್ದಂಥ ಹೆಂಡತಿ ಅದನ್ನು ನೋಡಿದ್ಲು. ಮನೆಗೆ ಬಂದು ಕಟ್ಟಿಗೆ ಹೊರೆಯನ್ನು ಒಂದು ಕಡೆಗೆ ಹಾಕಿ ಇಬ್ಬರು ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಹೆಂಡತಿ ಕೇಳ್ತಾಳೆ, ಏನ್ರಿ ದಾರ್ಯಾಗ ಬರುವಾಗ ಕಾಲಿನಿಂದ ಏನೋ ಮುಚ್ಚಿದಂಗೆ ಆಯ್ತಲ್ಲ, ಏನು ಅಂತ ಕೇಳಿದ್ಲು. ಅವಾಗ ಮಹಾದೇವ ಹೇಳ್ತಾನೆ, ಏನಿಲ್ಲ, ಅದೊಂದು ಮನಮೋಹಕವಾಗಿರುವಂಥ ವಸ್ತು. ನೋಡಿದ ತಕ್ಷಣನೇ ಕೈ ಮುಟ್ಟಿ ತಗೋಬೇಕು ಅನ್ನುವಂಥ ಭಾವ ಬರುವಂಥ ವಸ್ತು. ರತ್ನ ಖಚಿತವಾಗಿರುವಂಥದ್ದು, ಬಂಗಾರದ ಕಡಗ. ನೀನು ಮಹಾರಾಣಿಯಾಗಿದ್ದಂಥವಳು, ಬಂಗಾರದ ಕಿರೀಟವನ್ನು ಹೊತ್ತಂಥವಳು, ಮೈ ಮೇಲೆ ಎಲ್ಲ ವಿಧದ ಆಭರಣಗಳನ್ನು ತೊಟ್ಟಿರುವಂಥವಳು. ಅದನ್ನೇನಾದ್ರೂ ನೀನು ನೋಡಿದ್ದಿ ಅಂದ್ರೆ ತಗೋಬೇಕು ಅನ್ನುವ ಭಾವ ಬರ್ತಿತ್ತು. ಅದನ್ನು ಕೈ ಮುಟ್ಟಿ ತಗೊಂಡಿದ್ದಿ ಅಂದ್ರೆ ನನ್ನ ಕಾಯಕಕ್ಕೆ ಅಪಮಾನ ಮಾಡ್ದಂಗೆ ಆಗ್ತಿತ್ತು. ಆ ಕಾರಣದಿಂದ ಅದು ನಿನ್ನ ಕಣ್ಣಿಗೆನೆ ಬೀಳುವುದು ಬೇಡ ಅಂತ ಅದನ್ನ ಕಾಲಿಂದ ಸರಿಸಿ ಮಣ್ಣು ಮುಚ್ಚಿ ಬಂದೆ ಅಂತ ಮಹಾದೇವ ಹೇಳಿದಾಗ ಆ ಹೆಂಡತಿ ಒಂದು ಮಾತು ಹೇಳ್ತಾ, ಹೌದು, ಯಾವುದನ್ನ ತ್ಯಾಗ ಮಾಡಿ ನೀವು ಕಾಶ್ಮೀರದಿಂದ ಇಲ್ಲಿವರೆಗೂ ಬಂದ್ರಲ್ಲ, ಹಾದಿಯೊಳಗೆ ಬಿದ್ದಿದ್ದು ಇನ್ನೂ ನಿಮಗ ಮಣ್ಣು ಹಣ್ಣು ಅನ್ನುವಂಥ ಭೇದ ಬುದ್ಧಿ ಐತೆ ಅಂದ ಬಳಿಕ ನಿಮಗೆ ಬ್ರಹ್ಮಜ್ಞಾನ ಆಗಕ್ಕೆ ಸಾಧ್ಯ ಇಲ್ಲ. ಆ ಭೇದ ಬುದ್ಧಿಯನ್ನು ತೆಗೆದ್ರೆ ಮಾತ್ರ ಬ್ರಹ್ಮಜ್ಞಾನ ಆಗ್ತದೆ ಅಂತ ಹೆಂಡತಿ ಹೇಳಬೇಕಾಗಿತ್ತು. ಅಂದ್ರೆ ಭಾವ ಎಷ್ಟು ಪರಿಶುದ್ಧಗೊಂಡಿರಬೇಕು. ಅವರಲ್ಲಿ ಈ ಧನದ ತ್ಯಾಗ ಅನ್ನುವಂಥದ್ದು ಸುಮ್ಮನೆ ಬರುವಂಥದ್ದಲ್ಲ. ನಿತ್ಯ ಅದನ್ನ ಶರಣ ತತಿಗೆ ಸವಿಸ್ತಾ ಇರಬೇಕು. ನಿತ್ಯ ಅದರಿಂದ ತ್ಯಾಗ ಆಗ್ತಾನೆ ಇರಬೇಕು. ಆ ತ್ಯಾಗ ಮಾಡ್ತಾ 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 ಒಂದು ದಿವಸ ಮಹಾತ್ಯಾಗವಾಗಿ ಪರಿವರ್ತನೆ ಆಗ್ತದೆ. ಅದು ನಮ್ಮ ಬದುಕಿಗೆ, ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ. ಅದನ್ನು ಅವರು ಮಾಡಬೇಕು ಅಂತ ಎಲ್ಲ ಶರಣರು ತಮ್ಮ ಬದುಕಿನುದ್ದಕ್ಕೂ ಹೇಳ್ತಾ ಬರ್ತಾರೆ. ಹೀಗಿರುವಾಗ ಲೋಕದ ಎಲ್ಲ ಮಹಾತ್ಮರು, ತತ್ವಜ್ಞಾನಿಗಳು, ಬಸವಣ್ಣವರು ಅಂತಾರೆ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂಪತ್ತು ಅನ್ನೋದೇನೈತಲ್ಲ, ಇದು ಒಂದು ಸಂತೆಯ ಮಂದಿ ಇದ್ದಂಗೆ. ಅವರು ಪ್ರಧಾನಿಗಳಾಗಿದ್ದವರೇ, ಎಲ್ಲ ಸಂಪತ್ತು ಅವ್ರ ಹತ್ರ ಇದ್ದದ್ದನೇ. ಆದ್ರೆ ಸಂಪತ್ತು ಒಳಗೆ ತುಂಬಿಕೊಂಡಿರಲಿಲ್ಲ, ಹೊರಗೆ ತುಂಬಿತ್ತು.
ಮನಸ್ಸನ್ನು ಕಸಿವಿಸಿಗೊಳಿಸುವಷ್ಟು ತುಂಬಿಕೊಂಡಿರಲಿಲ್ಲ. ಆ ಸಂಪತ್ತೇ ನಾನು ಅಂತ ಎಂದೂ ಭಾವಿಸಿಕೊಂಡಿರಲಿಲ್ಲ. ಅದಕ್ಕೆ ಅವರು ಅದರ ನಶ್ವರತೆಯನ್ನು ಕುರಿತು ಹೇಳ್ತಾರೆ. ಸಂತೆಯ ಮಂದಿ ಕಂಡಯ್ಯ, ಸಂತಿಗೆ ಬಂದು ಮಂದಿ ಎಷ್ಟೊತ್ತಿರ್ತಾರೆ? ತಾಸು ಇರ್ತಾರೆ, 2 ತಾಸು ಇರ್ತಾರೆ. ಆಮೇಲೆ ಸಂತೆಯಿಂದ ಹೆಂಗೆ ಅವರು ನಿರ್ಗಮಿಸಿ ಹೊರಟು ಹೋಗಿಬಿಡ್ತಾರಲ್ಲ, ಹಾಗೆ ಬಂದಂಥ ಸಂಪತ್ತು ಒಂದಲ್ಲ ಒಂದು ದಿವಸ ನನ್ನಿಂದ ದೂರವಾಗುವಂಥದ್ದು. ಅದಕ್ಕೆ ನೀನು ಆ ಸಂಪತ್ತನ್ನು ನೆಚ್ಚಿ ಕೆಡಬೇಡ. ಯತ್ ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಪರಮಾತ್ಮ ನಿನಗೇನು ಕೊಡ್ತಾನ ಅದರಲ್ಲಿನೇ ನೀನು ಆನಂದವಾಗಿರು. ನಮಗ ಕೊಟ್ಟಾನ ಅಂದ ಬಳಿಕ ಹೆಚ್ಚು ಕಡಿಮೆ ಕೊಟ್ಟಾನಂತ ಬಹಳಷ್ಟು ಜನರಿಗೆ ಅನಿಸ್ತದೆ. ಅವ್ರೇನು ಮಾಡಂಗಿಲ್ರಿ, ಅವ್ರಿಗೆ ಎಷ್ಟು ಬಂದದ, ನಾವೆಲ್ಲ ಇಷ್ಟು ದುಡಿತೀವಿ, ನಮಗೆ ಯಾಕೆ ಇಷ್ಟ ಅದ ಅಂತ ಬಹಳಷ್ಟು ಜನರಿಗೆ ಭಾವ ಇರ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ನಿಜ ಕರ್ಮೋಪಾತ್ತಂ, ನೀನು ಮಾಡಿದ ಕರ್ಮಕ್ಕನುಗುಣವಾಗಿ ನೀನು ಸಂಪತ್ತನ್ನು ಪಡಿತೀವಿ. ಯಾವುದೇ ಕರ್ಮಗಳನ್ನು ಮಾಡಿರಲಿ, ಕರ್ಮ 3 ವಿಧದಲ್ಲಿ ಇರ್ತದೆ. ಒಂದು ಸಂಚಿತ, 2ನೇದು ಪ್ರಾರಬ್ಧ, 3ನೇದು ಆಗಾಮಿ. ಸಂಚಿತ ಕರ್ಮ ಅನ್ನುವಂಥದ್ದೇನದಲ್ಲ, ಸ್ಟಾಕ್. ಹೆಂಗೆ ನಾವು ಮನೆಯೊಳಗೆ ಬೆಳೆಯನ್ನು ಬೆಳೆದು ಜೋಳದ ನಿಟ್ಟನ್ನು ಗೋಧಿ ನಿಟ್ಟನ್ನು ಒಟ್ಟಿರ್ತೀವಲ್ಲ, ಹಂಗೆ ಸಂಚಿತ ಕರ್ಮದ ಯಾವಾಗಲೂ ಇರ್ತದೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಎಲ್ಲ ಕರ್ಮಗಳ ಒಟ್ಟು ಮೊತ್ತವೇ ಸಂಚಿತ. ಆ ಸಂಚಿತದಿಂದ ಒಂದು ಅಂಶ ಏನದ, ಅದಕ್ಕೆ ಪ್ರಾರಬ್ಧ ಅಂತ. ಒಂದು ಅಂಶ ಅಂದ್ರೆ, ಒಂದು ಚೀಲದ ತುಂಬ ನಾವು ಜೋಳ ತುಂಬಿಟ್ರು ಒಂದು ಚೀಲನೂ ನಾವು ಉಪಯೋಗ ಮಾಡಂಗಿಲ್ಲ. ಅದರೊಳಗೆ ಒಂದು ಬುಟ್ಟಿ ತಕ್ಕೊಂಡಿರ್ತೀವಿ. ಒಂದು ಬುಟ್ಟಿಯನ್ನು ಅಷ್ಟ ನಾವು ಹಿಟ್ಟಾಗಿ ಮಾಡ್ಕೊಂಡಿರ್ತೀವಿ. ಇವತ್ತಿಗೆ ಉಪಭೋಗ ಮಾಡುವುದಕ್ಕೆ ಏನು ಬೇಕು ಅಷ್ಟ ಹೆಂಗೆ ತಕ್ಕೊಂಡಿರ್ತೀವಲ್ಲ, ಹಂಗೆ ಸಂಚಿತದಿಂದ ಒಂದು ಅಂಶ ಹೊರಗೆ ಬಂದಿದ್ದನೇ ಪ್ರಾರಬ್ಧ. ಆ ಪ್ರಾರಬ್ಧ ಉಪಭೋಗ ಆರಂಭ ಮಾಡಿರ್ತದೆ, ಅದು ಕೊಡಾಕತ್ತಿರ್ತದೆ. ಅದನ್ನ ಹಿಟ್ಟು ಮಾಡಿ ಇಟ್ಟುಕೊಂಡ ಮೇಲೆ ಹೆಂಗೆ ಅದನ್ನು ಉಪಭೋಗ ಮಾಡಲೇಬೇಕಲ್ಲ, ಹಂಗೆ ಒಮ್ಮೆ ಪ್ರಾರಬ್ಧದಿಂದ ಬಂದಂಥ ಏನು ಕರ್ಮದ ಫಲ ಇರ್ತದಲ್ಲ, ಅದನ್ನು ನಾವು ಉಪಭೋಗ ಮಾಡ್ತಾನೆ ಇರ್ತೀವಿ. ಇನ್ನು ಈಗೇನು ನಾವು ಕರ್ಮಗಳನ್ನು ಆಚರಿಸಕತ್ತೀವಲ್ಲ ವರ್ತಮಾನ ಕಾಲದಲ್ಲಿ, ಈಗ ಆಚರಿಸುವಂಥ ಈ ಎಲ್ಲ ಕರ್ಮವು ಆಗಾಮಿ ಕರ್ಮವಾಗಿ ಪರಿವರ್ತನೆ ಹೊಂದುತ್ತದೆ. ಅವರು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಆ ಜನ್ಮದಲ್ಲಿ ಅವರು ಕೂಡಿಟ್ಟಂಥ ಪುಣ್ಯದ ಫಲ ಇಂದು ಪ್ರಾರಬ್ಧ ರೂಪದಲ್ಲಿ ಏನು ಮಾಡದೇ ಇದ್ರೂ ಅವರಿಗೆಲ್ಲ ವಿಧದ ಸಂಪತ್ತುಗಳು ಪ್ರಾಪ್ತವಾಗಿರಬಹುದು. ಅದಕ್ಕೆ ಅವರು ಈಗಿನ ಕಾರ್ಯ ಈಗಿನ ಕರ್ಮ ಕಾರಣ ಅಲ್ಲ, ಹಿಂದೆ ಮಾಡಿದಂಥ ಪುಣ್ಯ, ಆ ಪುಣ್ಯದ ಬಲದಿಂದ ಅದು ನಡೆದಿರ್ತದೆ. ಅದನ್ನು ನೋಡಿ ನಾವು ಮನಸ್ಸಿಗೆ ಕಳವಳ ಮಾಡಿಕೊಳ್ಳಬೇಕಾದ ಪ್ರಶ್ನೆ ಇಲ್ಲ. ಈಗ ನಾವು ಏನು ಕರ್ಮವನ್ನು ಆಚರಿಸ್ತೀವಲ್ಲ, ಈ ಕರ್ಮದ ಫಲವನ್ನು ನಾವು ಮುಂದೆ ಪಡೆಯವರದೀವಿ. ಆಗಾಮಿ ಕರ್ಮದೊಳಗೆ ನಾವು ಆ ಕರ್ಮದ ಫಲವನ್ನು ಪಡೆಯವರದೀವಿ. ಸಕಾಮ ಭಕ್ತಿಯನ್ನು ಇಟ್ಟುಕೊಂಡು ನಾವೇನಾದ್ರೂ ಕರ್ಮಗಳನ್ನು ಆಚರಿಸಿದ್ರೆ ಪುಣ್ಯವನ್ನು ಪಡಿತೀವಿ. ನಮಗೆ ಯಾವುದೂ ಬೇಡ, ಪಾಪವೂ ಬೇಡ, ಪುಣ್ಯವೂ ಬೇಡ ಅಂತ ನಿರ್ವ್ಯಾಜ್ಯ ಪ್ರೇಮದಿಂದ ನಿಷ್ಕಾಮ ಭಾವದಿಂದ ನಾವೇನಾದ್ರೂ ಕರ್ಮಗಳನ್ನು ಆಚರಿಸಿದ್ರೆ ಮುಕ್ತಾತ್ಮರಾಗ್ತೀವಿ, ಮೋಕ್ಷವನ್ನು ಪಡಿತೀವಿ. ಹೆಂಗೆ ಕರ್ಮ ಮಾಡಬೇಕು ಅನ್ನೋದು ಅದು ನಮ್ಮ ಕೈ ಒಳಗೆ ಇರುವಂತಹದ್ದು. ಆ ಕಾರಣದಿಂದ ಆಚರಿಸುವಂತಹ ಕರ್ಮದ ಫಲವಾಗಿ ನನಗೆ ಇಂದು ಏನು ಪ್ರಾಪ್ತಿಯಾಗಿದೆ ಅದೆಲ್ಲವೂ ನಿಜ ಕರ್ಮೋಪಾತ್ತಂ. ನಾನು ಮಾಡಿದಂತಹ ಕರ್ಮದ ಫಲವೇ ನನಗೆ ಪ್ರಾಪ್ತವಾಗಿರುವಾಗ ಏನು ಪರಮಾತ್ಮ ನಾನು ಮಾಡಿದ್ದಕ್ಕೆ ನನಗೆ ಕೊಟ್ಟಾನ ಅದನ್ನು ಸಂತೋಷದಿಂದ ನಾನು ಸ್ವೀಕಾರ ಮಾಡಿ ಅದನ್ನು ಅನುಭವಿಸಬೇಕು. ಅದರಿಂದನೇ ನನ್ನ ವಿನೋದವನ್ನು, ಮನಸ್ಸಿನ ವಿನೋದವನ್ನು, ಆನಂದವನ್ನು ನಾನು ಪಡಿಬೇಕು ಅನ್ನೋದನ್ನು ಶಂಕರ ಭಗವತ್ಪಾದರು ಮೋಕ್ಷ ಮಾರ್ಗಕ್ಕೆ ನನಗೆ ಪ್ರತಿಬಂಧಕವಾಗಿರುವಂಥ ಈ ವಿತ್ತ ವಿತೃಷ್ಣ, ವಿತ್ತದ ತೃಷ್ಣ ಏನಿದೆಯಲ್ಲ ಅದರಿಂದ ನಾನು ಪಾರಾಗಿ ನಾನು ವಿತೃಷ್ಣನಾಗಬೇಕು. ಮನಸ್ಸಿನೊಳಗೆ ಯಾವುದೇ ಕಾಮನೆಗಳನ್ನು, ಬಯಕೆಗಳನ್ನು ಹೊಂದದೆ ಭಗವಂತ ನಾನೇನು ಸಂಪಾದಿಸ್ತಾ ಇದ್ರೂ ಅದೆಲ್ಲವೂ ನಿನ್ನನ್ನೇ ನಾನು ಸಂಪಾದಿಸೋದು, ನಿನ್ನ ನಾಮಸ್ಮರಣೆಯನ್ನೇ ಸಂಪಾದಿಸೋದು, ನಿನಗಾಗಿನೇ ನಾನು ಬಂದಿದ್ದೇನೆ ಅಂತ ಪರಮಾತ್ಮನಲ್ಲಿ ಆತನ ಸಂಪತ್ತು, ನಿರ್ಭಯತೆಯನ್ನು ನೀಡುವಂತಹ ಸಂಪತ್ತು, ಎಲ್ಲ ಭಯಗಳನ್ನು ತ್ಯಾಗ ಮಾಡಿ ನಿರ್ಭಯದಲ್ಲಿ ಓಲಾಡಿಸುವಂಥ ಪರಮಾತ್ಮನ ಧ್ಯಾನ, ಜ್ಞಾನ ಅನ್ನುವಂಥ ಮಹಾ ಸಂಪತ್ತನ್ನು ನೀನು ಪಡಿ. ಆ ಕಾರಣಕ್ಕಾಗಿ ಇಲ್ಲಿ ಬಂದಿರುವಂಥ ಈ ಮೋಹವನ್ನು ತ್ಯಾಗ ಮಾಡು, ಧನವನ್ನು ತ್ಯಾಗ ಮಾಡು. ಇದ್ದದರಲ್ಲಿ ದೊರಕಲೇನ್
ಅದರಲ್ಲಿನೇ ಪರಿಣತಿ ದಳೆಯುವುದೇ ಚಂದ ಅನ್ನುವಂಥ ವಿಚಾರವನ್ನು ಶಂಕರ ಭಗವತ್ಪಾದರು ಎಲ್ಲರಿಗೂ ಉಪದೇಶವನ್ನು ಮಾಡ್ತಾರೆ. ಹಾಗೆ ಅಂಥೇಳಿ ನಾಳೆ ದಿವಸ ಮತ್ತೊಂದು ಶ್ಲೋಕದೊಂದಿಗೆ ಎಲ್ಲರೂ ಸಮ್ಮಿಲಿತರಾಗೋಣ ಅಂಥೇಳಿ ತಮ್ಮೆಲ್ಲರಿಗೂ ವಂದಿಸಿ ಚಿಂತನಕ್ಕೆ ವಿರಾಮಿಸ್ತೇನೆ.